ದೇಶದ ಅತಿದೊಡ್ಡ ಸುದ್ದಿಜಾಲ ನೆಟ್ವರ್ಕ್ 18ನ ಭಾಗವಾಗಿರುವಂತಹ ಕನ್ನಡದ ಅತ್ಯಂತ ವಿಶ್ವಾಸಾರ್ಹ ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ ಪ್ರಸ್ತುತಪಡಿಸುವಂತಹ ರೈಸಿಂಗ್ ಸಿಟೀಸ್ನಲ್ಲಿ ವಿಶೇಷ ಕಾನ್ಕ್ಲೇವ್ ಅನ್ನು ಆಯೋಜನೆ ಮಾಡಲಾಗಿತ್ತು. ನಗರಗಳ ಅಭಿವೃದ್ಧಿ, ಸ್ವಚ್ಛತೆ, ಸುರಕ್ಷತೆ ಮತ್ತು ಪರಿಸರದ ಬಗ್ಗೆ ಸಂವಾದವನ್ನು ನಡೆಸಲಾಗಿದೆ. ಬೆಳಗಾವಿ ನಗರದ ಕುರಿತ ಚರ್ಚೆ ಬಗ್ಗೆ ವಿಸ್ತೃತ ವರದಿ ನಿಮ್ಮ ಮುಂದೆ. ನಮಸ್ಕಾರ ಎಲ್ರಿಗೂ. ರೈಸಿಂಗ್ ಬೆಳಗಾವಿ ನ್ಯೂಸ್ 18 ಪ್ರಸ್ತುತಪಡಿಸುವಂತಹ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಪ್ರಸ್ತುತಪಡಿಸುವಂತಹ ನ್ಯೂಸ್ 18 ಕನ್ನಡದ ರೈಸಿಂಗ್ ಬೆಳಗಾವಿ ವಿಶೇಷ ಕಾನ್ಕ್ಲೇವ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನವಿತಾ ಜೈನ್. ರೈಸಿಂಗ್ ಬೆಳಗಾವಿ ಪ್ರೆಸೆಂಟಿಂಗ್ ಪಾರ್ಟ್ನರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್, ಗವರ್ಮೆಂಟ್ ಆಫ್ ಇಂಡಿಯಾ. Special partner Labor Department, Government of Karnataka. Road Transport Department, Government of Karnataka. Supporting partner KMF Nandini. ರೈಸಿಂಗ್ ಬೆಳಗಾವಿ. ನಾವು ದೇಶದಲ್ಲಿ ಕರ್ನಾಟಕವನ್ನು ಅತ್ಯಂತ ಪ್ರಮುಖ ರಾಜ್ಯವನ್ನಾಗಿ ಗಮನಿಸ್ತೀವಿ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರನ್ನ ಬಿಟ್ಟರೆ ರಾಜ್ಯದ ಎರಡನೇ ರಾಜಧಾನಿ ಅಂತ ನಾವು ಪರಿಗಣಿಸಿರೋದು ಇದೇ ಬೆಳಗಾವಿಯನ್ನ. ನಮ್ಮ ಬೆಳಗಾವಿಯನ್ನ ಎಲ್ಲಿ ನೋಡೋದಕ್ಕೆ ಬಯಸ್ತೀವಿ? ಕನಸಿನ ಬೆಳಗಾವಿ ಹೇಗಿರಬೇಕು? ಆ ಬೆಳಗಾವಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯ ವಿಚಾರದಲ್ಲಿ ಏನೆಲ್ಲ ನಿರೀಕ್ಷೆಗಳಿದೆ, ಕನಸುಗಳಿದೆ, ಸವಾಲುಗಳಿದೆ, ಅದಕ್ಕೆ ಪರಿಹಾರಗಳೇನು? ಇವೆಲ್ಲವನ್ನ ಇವತ್ತಿನ ರೈಸಿಂಗ್ ಬೆಳಗಾವಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನಮ್ಮ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಮೊಹಮ್ಮದ್ ರೋಷನ್ ಅವರಿದ್ದಾರೆ. ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಮೊದಲನೇದಾಗಿ ಸರ್, ಅಭಿವೃದ್ಧಿಯ ಪಥದಲ್ಲಿ ಬೆಳಗಾವಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೊದಲನೇದಾಗಿ ನ್ಯೂಸ್ 18 ಕನ್ನಡ ಚಾನೆಲ್ಗೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಬಯಸುತ್ತೇನೆ. ರೈಸಿಂಗ್ ಬೆಳಗಾವಿ ಅಂತ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಿಂದ ಎಲ್ಲರೂ ಬಂದು ಅವರವರ ಅಭಿಪ್ರಾಯವನ್ನು ಇಲ್ಲಿ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಧನ್ಯವಾದಗಳು. ಈಗ ತಮ್ಮ ಪ್ರಶ್ನೆಗೆ ಡೈರೆಕ್ಟ್ ಉತ್ತರ ಕೊಡಬೇಕಂದ್ರೆ, ಬೆಳಗಾವಿ ಬಹಳ ದೊಡ್ಡ ಜಿಲ್ಲೆ, ಅತಿ ದೊಡ್ಡ ಜಿಲ್ಲೆ. ಇಲ್ಲಿ 18 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಇದ್ದಾವೆ, ಫಾರ್ಮರ್ಸ್ ಇದ್ದಾರೆ, ರೈತರಿದ್ದಾರೆ, ಇಂಡಸ್ಟ್ರೀಸ್ ಇದ್ದಾವೆ, ಯಂಗ್ ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲ ಕ್ಷೇತ್ರಗಳಿಂದ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ನಮ್ಮ ಜಿಲ್ಲೆಯಲ್ಲಿ ತಮಗೆ ಕಾಣ್ತಾರೆ. ರೈತರಿಗೆ ಅವರು ಏನು ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದಾರೆ ಅದಕ್ಕೆ ಕರೆಕ್ಟ್ ಬೆಲೆ ಸಿಗಬೇಕು. ಉದ್ಯಮಿಗಳಿಗೆ ಸರಿಯಾದ ಒಂದು ವ್ಯವಸ್ಥೆ ಸಿಗಬೇಕು. ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅವರಿಗೆ ಕರೆಂಟ್ ಸಿಗಬೇಕು, ಜಾಗ, ಆ ಒಂದು ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಪ್ಲ್ಯಾಂಟ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಜಾಗ ಸಿಗಬೇಕು. ಹಾಗೂ ಆಡಳಿತದಿಂದ ಓನ್ಲಿ ಫೆಸಿಲಿಟೇಷನ್ ಸಿಗಬೇಕು. ಅದಲ್ಲದೆ ಸ್ಟೂಡೆಂಟ್ಸ್ಗೋಸ್ಕರ ತಮಗೆ ಗೊತ್ತಿದೆ ಆಲ್ರೆಡಿ, ಬೆಳಗಾವಿ ಎಜುಕೇಷ್ನಲ್ ಕ್ಯಾಪಿಟಲ್. ಇಲ್ಲಿ 3 ಯೂನಿವರ್ಸಿಟೀಸ್ ಇದ್ದಾವೆ. ಅವರಿಗೆ ಜಾಬ್ ಆಪರ್ಚುನಿಟೀಸ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯ ಆಪರ್ಚುನಿಟೀಸ್ ಅವರಿಗೆ ಸಿಗಬಹುದು, ಆ ಕೌನ್ಸಿಲಿಂಗ್, ಗೈಡೆನ್ಸ್, ಇವೆಲ್ಲದನ್ನು ನಾವು ಜಿಲ್ಲಾಡಳಿತದಿಂದ ನೋಡಬೇಕಾಗುತ್ತೆ. ನಮ್ಮ ಎದುರುಗಡೆ ಇರುವಂಥ ಎಲ್ಲ ಸ್ಕೀಮ್ಸ್ಗಳನ್ನು ನಾವು ಇಂಪ್ಲಿಮೆಂಟ್ ಬೇಕು. ಘನ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ವೈಸ್ ನಮ್ಮ ಸಿಟಿನಲ್ಲಿರುವಂಥ ಔಟರ್ ರಿಂಗ್ ರೋಡ್ ಇರ್ಬೋದು, ಏರ್ಪೋರ್ಟ್ ಅಭಿವೃದ್ಧಿ ಇರ್ಬೋದು, ಹಾಗೂ ರೈಲ್ವೆ ಲೈನ್ ಇರ್ಬೋದು. ಈ ಎಲ್ಲ ಕ್ಷೇತ್ರಗಳಲ್ಲಿ ಜಿಲ್ಲಾಡಳಿತದಿಂದ ನಾವು ಒಂದು 10 ಹೆಜ್ಜೆ ಮುಂದೆ ಹಾಕಿದ್ದೀವಂದರೆ ಆವಾಗ ಈ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಅದರ ಜೊತೆಯಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳ ನಮಗೆ ಸಹಾಯ ಬೇಕು, ಅದರ ಸಹಯೋಗ ಬೇಕು. ನಾವೆಲ್ಲರೂ ಕೈ ಜೋಡಿಸಿ ಒಂದಾಗಿ ಅವರ ನಿರೀಕ್ಷೆಯನ್ನು ಮೀರಿ ನಾವು ಕೆಲಸ ಮಾಡಿದ್ದೀವಿ ಅಂದರೆ ಅಧಿಕಾರಿಗಳಾಗಿ, ಆವಾಗ ಜಿಲ್ಲೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು, ನನ್ನ ಸಹೋದ್ಯೋಗಿಗಳು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಂತ ನನ್ನ ಭಾವನೆ. ಈ ಒಂದು ಬೆಳಗಾವಿ ನಗರವನ್ನ ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಲ್ಲಿ ಯಾವುದೇ ಸಮಸ್ಯೆಗಳು ಆಗದ ಹಾಗೆ ನೋಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳು ಅಗತ್ಯತೆ ಇದೆ ಮುಂದಿನ ದಿನಗಳಲ್ಲಿ? ಈಗ ನೀವು ನಿಮ್ಮ ಪ್ರಶ್ನೆಯಿಂದ ನಮ್ಮ
ಎಂಟೈರ್ ಪೊಲೀಸಿಂಗ್ ಕೆಲಸ ನೀವು ಡಿಸ್ಕ್ರೈಬ್ ಮಾಡಿದ್ರಿ. ಇದರಲ್ಲಿ ಬಹಳ ಸಬ್ಜೆಕ್ಟ್ಸ್ ಇದ್ದಾವೆ. ಸೊ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಬಗ್ಗೆ ನೀವು ಕೇಳಿದರೆ, ಮೊದಲಾಗಿ ಲಾ ಆ್ಯಂಡ್ ಆರ್ಡರ್ ಕಡೆಯಿಂದ ನಾವು ನೋಡ್ತೀವಿ. ಮತ್ತು ಸೆಕೆಂಡ್, ಈಗ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಏನು ಬರೀ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಅಲ್ಲ, ಅದು ಟ್ರಾಫಿಕ್ ಇಶ್ಯೂಸ್ ಕೂಡ ಬರ್ತಾ ಇದೆ. ಯಾಕಂದರೆ ಟ್ರಾಫಿಕ್ ಆಕ್ಸಿಡೆಂಟ್ಸಿಂದ ಸಾಕಷ್ಟು ಸರ್ತಿ ಪೀಪಲ್ ಹ್ಯಾವ್ ಬೀನ್ ಇಂಜರ್ಡ್, ಪೀಪಲ್ ಹ್ಯಾವ್ ಡೈಡ್. ಮತ್ತು ಇನ್ನೊಂದು ವಿಷಯದಲ್ಲಿ ಏನು ಬರ್ತಾ ಇದೆ, ಕ್ರೈಮ್, ಪ್ರಿವೆನ್ಷನ್ ಆಫ್ ಕ್ರೈಮ್. ಈಗ ಬಹುಶಃ ನಿಮ್ಮ ಮನೆಗೆ ಯಾರು ಬರ್ತಾರೆ, ಕಳ್ತನ ಮಾಡ್ತಾರೆ, ಆವಾಗ ಕೂಡ ನಿಮ್ಮ ಸೆಕ್ಯೂರಿಟಿ ಥ್ರೆಟ್ ಆಗ್ತಾ ಇದೆ. ಸೊ ಹಾಗಾಗಿ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಾದ್ರೆ ಪ್ರಿವೆನ್ಷನ್ ಆಫ್ ಕ್ರೈಮ್ ಕೂಡ ನಾವು ಮಾತಾಡಬೇಕು. ಮತ್ತು ಈಗ ಈ ಪ್ರೆಸೆಂಟ್ ಸ್ಟೇಜ್ದಲ್ಲಿ ಇನ್ನೊಂದು ಬಹಳ ಮುಖ್ಯ ಏನಿದೆ, ಸೈಬರ್ ಒಫೆನ್ಸಸ್. ಈಗ ಸಾಕಷ್ಟು ಸತಿ ಬಹುಶಃ ಅದು ಡೈರೆಕ್ಟ್ಲಿ ನಮ್ಮ ಸೇಫ್ಟಿ, ನಮ್ಮ ಸೆಕ್ಯೂರಿಟಿ ಡೈರೆಕ್ಟ್ಲಿ ಫಿಸಿಕಲ್ ಅದು ಬಹುಶಃ ಎಫೆಕ್ಟ್ ಆಗ್ತಾ ಇಲ್ಲ, ಆದರೆ ಅದು ನಮ್ಮ ಮೆಂಟಲ್ ಸೆಕ್ಯೂರಿಟಿ, ನಮ್ಮ ಮೆಂಟಲ್ ಸೇಫ್ಟಿ ಅದು ಬಹಳ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಯಾವಾಗ ನಾವು ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಾದ್ರೆ ಇದು ಎಲ್ಲ ವಿಷಯ ಬಗ್ಗೆ ನಾವು ನಮ್ಮ ಮನಸ್ಸಲ್ಲಿ ನಾವು ಇಟ್ಕೋಬೇಕು ಮತ್ತು ಆ ಪ್ರಕಾರ ನಾವು ಆ್ಯಕ್ಷನ್ ನಾವು ತಗೋಬೇಕು. ಟಾಪ್ 5 ಪ್ರಿಯಾರಿಟಿ ಯಾವುದಕ್ಕೆ ಕೊಡಬೇಕು ಅಂತ ನೀವು ಅಂದ್ಕೊಳ್ತೀರಿ? ನಮ್ಮ ಬೆಳಗಾವಿ ನಗರ ಹೇಗಿರಬೇಕು ಅನ್ನೋದು ಎಲ್ಲರ ಒಂದು ಕನಸು ಏನಿದೆ ಅಂದರೆ, ಇದು ಮಿನಿ ಬೆಂಗಳೂರು ಥರನೇ ಇರಬೇಕು. ತಾವು ಹೇಳ್ದಂಗೆ 5 ಪ್ರಿಯಾರಿಟಿ ನಮಗೆ ಏನು ಬೇಕು ಅಂದರೆ, ಮೂಲತಃ ಕುಡಿಯುವ ನೀರಿನ ಒಂದು ಫೆಸಿಲಿಟಿ ಏನಿದೆ, ಈಗ ನಮ್ಮಲ್ಲಿರುವಂಥ ಜ್ವಲಂತ ಸಮಸ್ಯೆ. ಕೇವಲ ನಮ್ಮಲ್ಲಿರುವಂಥ 58 ವಾರ್ಡ್ಗಳಲ್ಲಿ ಕೇವಲ 10 ವಾರ್ಡ್ ಮಾತ್ರ 24/7ಗೆ ಬಾಜಿನ ಆಗಿರುವಂಥ ವಾರ್ಡ್ಗಳು. ಮಿಕ್ಕಿದ 48 ವಾರ್ಡ್ಗೂ ಇದುವರೆಗೂ ನಾವು 24/7 ನೀರನ್ನು ಸಪ್ಲೈ ಮಾಡಲಿಕ್ಕೆ ಬಹಳ ಕಷ್ಟಪಡ್ತಿದ್ದೀವಿ. ಈಗ ಇದನ್ನು ನಾವು ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟು ಮತ್ತು LNT ಅವರ ಒಂದು ಸಹಯೋಗದಿಂದ, KUIDFC ಅವರ ಸಹಯೋಗದಿಂದ ಮಾಡ್ತಾಯಿದ್ದೀವಿ. 2050 ಅಲ್ಲ, ಅದಕ್ಕಿಂತ ಮುಂಚೆನೇ ನಾವು ಅಂದರೆ ಇನ್ನೊಂದು ವರ್ಷದಲ್ಲೇ ಅಥವಾ ಇನ್ನೊಂದು 1.5 ವರ್ಷದಲ್ಲಿ 48 ವಾರ್ಡ್ ಏನು ಆ ಗ್ಯಾಪ್ ಇದೆ ಅದಕ್ಕೂ ಸಹಿತ ನಾವು 24/7 ಅಂದರೆ 24/7 ಕುಡಿಯುವ ನೀರಿನ ಒಂದು ಫೆಸಿಲಿಟಿನ ಕೊಡಬೇಕು ಅಂತ ನಾವು ದಾಪುಗಾಲು ಹಾಕ್ತಾ ಇದ್ದೀವಿ. ಯಾರಾದರೂ ಮುಂದೆ ಬಂದರೆ, ದೊಡ್ಡ ದೊಡ್ಡ ಫರ್ಮ್ಸ್ ಯಾವುದಾದ್ರೂ ಮುಂದೆ ಬಂದರೆ, ಅಮ್ಯೂಸ್ಮೆಂಟ್ ಪಾರ್ಕ್ಗಳನ್ನ ಮತ್ತು ಮಾಲ್ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಮಿನಿ ಅರ್ಬನ್ ಟೂರಿಸಮ್ನ ನಾವು ಮಾಡಬಹುದು. ಯಾರು ಗೋವಾಗೆ ಹೋಗ್ತಿದ್ದಾರೆ ಅವರನ್ನು ನಾವು ನಮ್ಮಲ್ಲೇ ಕಡಿವಾಣ ಹಾಕಿ ವಾಟರ್ ಪಾರ್ಕ್ಸ್, ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಮಕ್ಕಳಿಗೆ ಎಂಗೇಜ್ ಆಗುವಂಥ ಸಮ್ಮರ್ ಪಾರ್ಕ್ಸ್ನ ಮಾಡೋದ್ರಿಂದ ನಮಗೆ GDPನೂ ಗ್ರೋತ್ ಆಗುತ್ತೆ ಮತ್ತು ಟೂರಿಸಮ್ನು ಕೈಕೊಂಡಿರುವಂಥ ಎಲ್ಲ ಒಂದು ಫೆಸಿಲಿಟಿನ ಮಾಡ್ಬೋದು. ಮುಂದೆ 2050ಕ್ಕೆ ಏಮ್ ಹಾಕ್ಕೊಂಡ್ರೆ 100% ನಾವು ಬೆಳಗಾವಿ ಬೇರೆ ಒಂದು ನಗರಕ್ಕಿಂತ ಹೆಚ್ಚಿನ ಸ್ಕೋಪು ಇಲ್ಲಿದೆ ಅನ್ನೋದನ್ನು ನಾನಾದರೂ ಭಾವಿಸಿ ಮುಂದೆ ಒಂದು ಯೋಜನೆನ ಹಾಕೋತೀವಿ. ಬೆಳಗಾವಿಯಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು ಅಥವಾ ಏನೆಲ್ಲ ಬದಲಾವಣೆ ಆಗಬೇಕು ಅನ್ನುವಂತಹ ನಿರೀಕ್ಷೆಗಳಿದೆ? ಒಂದು ಚೇಂಬರ್ ಆಫ್ ಕಾಮರ್ಸ್ ಅಂದರೆ ನಮ್ಮಲ್ಲಿ ಟ್ರೇಡ್ ಆ್ಯಂಡ್ ಕಾಮರ್ಸು, ಇಂಡಸ್ಟ್ರಿಯಲ್ ರೆಸ್ಟೋರೆಂಟ್ ವ್ಯಾಪಾರಿಗೆ ಮೆಂಬರ್ಸ್ ಇರ್ತಾರೆ. ಅವರಿಗೆ ತುಂಬ ಕುಂದುಕೊರತೆಗಳು ಇರ್ತವೆ, 1,000 ಕುಂದುಕೊರತೆಗಳು ಇರ್ತವೆ. ಸೊ ಅವರು ಏನಾದರೂ ಕುಂದುಕೊರತೆಗಳು ನಿವಾರಿಸೋದಕ್ಕೆ ವಿ ಅಪ್ರೋಚ್ ಆನ್ ಬಿಹಾಫ್ ಆಫ್ ಅವರ್ ಮೆಂಬರ್ಸ್. ಅವ್ರದ್ದು ಏನೂ ಕುಂದುಕೊರತೆಗಳು ಬೇಗ ಅದು ನಿವಾರಣೆ ಆಗಬೇಕಂತಕೊಂಡು ನಮ್ಮೆಲ್ಲರೂ ಸದಿಚ್ಛೆ ಇರುತ್ತೆ ಮೇಡಮ್. ಅದು ಆಗಲೇಬೇಕು. ಸಮ್ಟೈಮ್ಸ್ ಆಗುತ್ತೆ, ಸಮ್ಟೈಮ್ಸ್ ಆಗಲ್ಲ. ಏನೋ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಒಂದು ಕುಂದುಕೊರತೆ ಇರುತ್ತೆ ಅಥವಾ ಮೆಂಬರ್ಸ್ ಕಡೆಯಿಂದ ಏನಾದರೂ ಇರುತ್ತೆ. ಅದರ ನಿರ್ಣಯತೆಯನ್ನು ನಾವು ಸರಿದೂಗಿಸಿ ಬೇಗ ನಮ್ಮ ಜನರಿಗೆ ತಲುಪುವಂತೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಜೊತೆಗೆ ನೀವು ಈ ಹಿಂದಿನ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಇಲ್ಲಿನ ನಿರೀಕ್ಷೆಗಳು ಏನೇನಿದೆ? ಇವತ್ತು ಬೆಳಗಾವಿಯಲ್ಲಿ ಫೌಂಡ್ರಿ ಈಸ್ ಅ ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಇಡೀ ಭಾರತ ದೇಶದಲ್ಲೇ ಒಂದು ಬಹಳ ದೊಡ್ಡ ಹೆಸರುವಾಸಿಯಾಗಿರುವಂಥ ಫೌಂಡ್ರಿ ಇಂಡಸ್ಟ್ರಿ ಬೆಳಗಾವಿಯಲ್ಲಿದೆ. ಹೈಡ್ರಾಲಿಕ್ ಇಂಡಸ್ಟ್ರಿ ಇಲ್ಲಿ ಇಟ್ ಈಸ್ ಮದರ್ ಆಫ್ ಹೈಡ್ರಾಲಿಕ್ ಇಂಡಸ್ಟ್ರೀಸ್ ಅಂತಾರೆ. ಆನಂತರ ವಾಲ್ ಇಂಡಸ್ಟ್ರೀಸ್, ಇವೆಲ್ಲ ಇಂಡಸ್ಟ್ರೀಸಿಗೆ ಒತ್ತು ಕೊಟ್ಟು ಗ್ಲೋಬಲಿ ಅದನ್ನು ಕಾಂಪಿಟೇಟಿವ್ ಮಾಡಲಿಕ್ಕೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡ್ಬೋದು, ಅವರು ಯಾವ ರೀತಿಯಲ್ಲಿ ಇನ್ಸೆಂಟಿವೈಸ್ ಮಾಡಬೇಕು, ಅದನ್ನೆಲ್ಲ ಆ ರೀತಿಯ ಒಂದು ಪ್ಯಾಕೇಜಸ್ ಆಗಲಿ, ಆ ರೀತಿಯ ಒಂದು ಯೋಜನೆಗಳಾಗಲಿ, ಆ ರೀತಿಯ ಒಂದು ಕ್ರಿಯೇಟಿವಿಟಿ ಆಗಲಿ, ಇದೇ ನಿರೀಕ್ಷೆ. ಬಹಳ ಏನು ನಮಗೆ ದುಡ್ಡು ತಂದು ಕೊಡಬೇಕು ಅಥವಾ ಅದನ್ನೇನಾದರೂ ಮಾಡಬೇಕು ಅಂತಲ್ಲ, ಪುಷ್ ಕೊಟ್ಟರೆ ಸರ್ಕಾರದಿಂದ ಬಹಳ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನನ್ನ ಪ್ರಶ್ನೆ ಇಷ್ಟೇ, ಈಗಲೂ ಕೂಡ ಇಲ್ಲಿನ ಬೆಳಗಾವಿಯ ಜನರ ಮನಸ್ಸಲ್ಲಿ ಅಥವಾ ಪೋಷಕರ ಮನಸ್ಸಲ್ಲಿ ಎಜುಕೇಷನ್ ಅಂತ ಹೇಳಿದರೆ
ಬೆಳಗಾವಿಗಿಂತ ಬೆಂಗಳೂರಿಗೆ ಕಳಿಸೋಣ ಅನ್ನುವಂತಹ ಮನಸ್ಥಿತಿ ಇದೆಯಾ, ಬದಲಾಗಿದೆಯಾ? ಇಲ್ಲ, ಅದು ಕಮ್ಮಿ ಆಗಿದೆ. ಬಹುಶಃ ಬೆಳಗಾವಲ್ಲಿ ಯಾವ ಅಡ್ಮಿಷನ್ ರೇಟ್ ಇತ್ತು, ಇವತ್ತು ಯಾವ ಅಡ್ಮಿಷನ್ ರೇಟ್ ಆಗಿದೆ ಅಂದರೆ ಬಹುಶಃ ಭಾಳ ಒಂದು 20% ಲಾಸ್ಟ್ 2 ಇಯರ್ಸಲ್ಲಿ 20% ಅಡ್ಮಿಷನ್ ರೇಟು ಕೂಡ ಇನ್ಕ್ರೀಸ್ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಉದ್ಯೋಗವನ್ನು ಅರಸಿ ವಿದ್ಯಾರ್ಥಿಗಳು ಬೆಂಗಳೂರು ಕಡೆ ದಿಕ್ಕು ಮಾಡ್ತಿದ್ದಾರೆ. ಆದರೆ ಬೆಳಗಾವಲ್ಲೇ ಸಾಕಷ್ಟು ಆಪರ್ಚುನಿಟಿಗಳಿದೆ. ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಏನು ಮೆಗಾ ಸಿಟಿಯ ಕೆಲವು ಇವೆಂಟ್ಗಳಿಗೆ ಅಟ್ರಾಕ್ಟ್ ಆಗಿ ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಬಹುಶಃ ನಾನು ಹೇಳ್ತೀನಿ, ಬೆಂಗಳೂರಿನಲ್ಲಿ ಇಲ್ಲದಂತಹ AI ಪ್ಲಾಟ್ಫಾರಮ್ಮು, ನಾನು ಕಾಲೇಜುಗಳ ಹೆಸರು ಹೇಳಿದ್ರೆ ಅದಕ್ಕೆ ಪ್ರಚಾರ ಕೊಟ್ಟಂಗೆ ಆಗ್ತದೆ, ಕಾಲೇಜ್ ಹೆಸರು ಹೇಳಲ್ಲ, ಪ್ರತಿಷ್ಠಿತ ಪ್ಲಾಟ್ಫಾರಮ್ AI ಪ್ಲಾಟ್ಫಾರಮ್ಮು ಬೆಳಗಾಮಲ್ಲಿದೆ, ಬೆಂಗಳೂರಿನ ಯಾವ ಕಾಲೇಜಿನಲ್ಲೂ ಇಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ.